ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ರಣ ಮಳೆಗೆ ಅಮಾಯಕ ಜೀವಗಳು ಬಲಿಯಾಗಿವೆ. ವ್ಯಾಪಾರಿಗಳ ಜೀವ ತೆಗೆದಂತ ಬೌರಿಂಗ್ ಆಸ್ಪತ್ರೆಯ ಕಾಂಪೌಂಡ್, ಬೌರಿಂಗ್ ಆಸ್ಪತ್ರೆ ಬಳಿ ಗೋಡೆ ಕುಸಿದು 7 ಮಂದಿ ಸಾವನ್ನಪ್ಪಿದ್ದಾರೆ. ನೋಡಿ, ಬೌರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಗೋಡೆ ಕುಸಿದ್ರಿಂದ 7 ಮಂದಿ ದುರ್ಮರಣ ಕಂಡಿದ್ದಾರೆ. ಸದ್ಯ ಕೆಲವರು ಗಾಯಾಳುಗಳಿಗೆ ಚಿಕಿತ್ಸೆ ಮುಂದುವರೆದಿದೆ. ಕರ್ನಾಟಕದ 3 ಮತ್ತು ಕೇರಳ ಮೂಲದ 2, ಉತ್ತರ ಪ್ರದೇಶ ಹಾಗೂ ಅಸ್ಸಾಂ ಮೂಲದ ವ್ಯಕ್ತಿಗಳು ಸಾವನ್ನಪ್ಪಿದ್ದಾರೆ. ಜೆಸಿ ನಗರದ ಮೊಹಮ್ಮದ್ ಬಟ್ಟೆ ವ್ಯಾಪಾರಿ, ಅಂದ್ರೆ ಯಾರ್ಯಾರು ಏನೇನು ಕೆಲಸ ಮಾಡ್ತಿದ್ರು, ಎಲ್ಲಿಯವರು ಅಂತ. ಇನ್ನು ಕಾವಲ್ ಭೈರಸಂದ್ರದ ಫಯಾಜ್ ಅಹಮದ್ ಪಾದರಕ್ಷೆ ವ್ಯಾಪಾರಿ ಈತ. ಇನ್ನು ಕೆಜಿಹಳ್ಳಿಯ 6 ವರ್ಷದ ವಿದ್ಯಾರ್ಥಿನಿ ಮುಜವ್ವಿರ್ ಬೇಗಂ, ಬೆಂಗಳೂರು ಪ್ರವಾಸಕ್ಕೆ ಬಂದಿದ್ದಂತ ಕೇರಳದ ಲತಾ ಸ್ಮಿತಾ, ಯುಪಿಯ ಸಲಾವುದ್ದೀನ್ ಅನ್ಸಾರಿ, ಅಸ್ಸಾಂನ ನಜೀಮುಲ್ಲಾ, ಇವರೆಲ್ಲರೂ ಕೂಡ ಸಾವನ್ನಪ್ಪಿದ್ದಾರೆ. ಅಂದ್ರೆ ವ್ಯಾಪಾರಕ್ಕಾಗಿ ಇಲ್ಲಿ ಬಂದು ನೆಲೆಸಿದ್ದವರು ಸಾವನ್ನಪ್ಪಿದ್ದಾರೆ, ಕೆಲವರು ಪ್ರವಾಸಕ್ಕೆ ಅಂತ ಬಂದವರು. ಹಾಗಾದ್ರೆ ಆ ವ್ಯಾಪಾರಿಗಳ ಕತೆ ಏನು ಅಂತ ನೋಡಿ. ಬೌರಿಂಗ್ ಆಸ್ಪತ್ರೆಯ ಗೋಡೆ ಕುಸಿತ ಆಗಿರೋದ್ರಿಂದ ವ್ಯಾಪಾರಿಗಳ ಬದುಕು ಬೀದಿಗೆ ಬಿದ್ದಿದೆ. ಅಷ್ಟೆಲ್ಲ ಮೃತಪಟ್ಬಿಟ್ಟಿದ್ದಾರೆ. ಅವರ ಕುಟುಂಬ ಈಗ ಬೀದಿಗೆ ಬಿದ್ದಿದೆ. ಹೆಂಗೆ ಮುಂದೆ ಅಂತೇಳಿ ಅನ್ನುವಂಥ ಒಂದು ಪರಿಸ್ಥಿತಿ. ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಕೂಡ ಭೇಟಿ ನೀಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಪರಿಹಾರ ಒದಗಿಸುವಂತ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ, ನಿಜ. ಆದರೆ ಈ ಮಳೆಯ ಆರ್ಭಟ ಹೆಂಗಿತ್ತು ಅನ್ನೋದಕ್ಕೆ ಒಂದಷ್ಟು ಸಾಕ್ಷ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಬೌರಿಂಗ್ ಆಸ್ಪತ್ರೆಯ ಗೋಡೆ ಕುಸಿದಿರೋದು, ಅದೇ ರೀತಿಯಾಗಿ ಕೆಲವರು ವಿದ್ಯುತ್ ಶಾಕ್ನಿಂದ ಮೃತಪಟ್ಟಿರೋದು, ಒಂದೆರಡು ಅವಾಂತರಗಳಲ್ಲ, ಆ ಮಳೆಯ ಎಫೆಕ್ಟ್ ಹೆಂಗಿತ್ತು ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಿ. ನಿನ್ನೆ ಸಂಜೆ ಸುರಿದಂತ ಒಂದು ಮಳೆಗೆ ಎಷ್ಟೆಲ್ಲ ಅವಾಂತರಗಳಾಗಿದೆ, ಜೀವ ಬಲಿಯಾಗಿದೆ. ಕಳಪೆ ಕಾಮಗಾರಿಗೆ ಬಲಿಯಾದ್ರ ಅಮಾಯಕರು ಅನ್ನುವಂತ ಒಂದು ಪ್ರಶ್ನೆ ಹುಟ್ಕೊಳ್ತಾ ಇದೆ. ಬೌರಿಂಗ್ ಆಸ್ಪತ್ರೆ ಬಳಿಯ ಕಾಂಪೌಂಡ್ ನಿರ್ಮಿಸಿ 4 ವರ್ಷ ಆಗಿರೋದು ಅಂತೆ. ಕಳಪೆ ಕೆಲಸ ಮಾಡಿ ಕಾಂಪೌಂಡ್ ನಿರ್ಮಿಸಿದ್ರ ಹಾಗಾದ್ರೆ ಅಧಿಕಾರಿಗಳು? ಸಾಮಾನ್ಯವಾಗಿ ಸಿಮೆಂಟ್ ಕಾಂಪೌಂಡ್ಗೆ 16 ವರ್ಷ ಆಯಸ್ಸಿರುತ್ತೆ. ಕಾಂಪೌಂಡ್ ಶಿಥಿಲಾವಸ್ಥೆಯಲ್ಲಿದ್ರೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ರ? ಅಮಾಯಕ 7 ಮಂದಿ ಬಲಿಗೆ ಅಧಿಕಾರಿಗಳೇ ಕಾರಣ ಆಗ್ಬಿಟ್ರ ಅಂತ. ನೋಡಿ, ಇಲ್ಲಿ ಯಾವುದೇ ಒಂದು ಕಾಮಗಾರಿ ಮಾಡಿದ್ರು 5 ವರ್ಷ, 10 ವರ್ಷ, 20 ವರ್ಷ, 50 ವರ್ಷ ಹೀಗೆಲ್ಲ ಅದಕ್ಕೆ ಆಯಸ್ ಇರುತ್ತೆ ಅಂತೇಳಿ ಒಂದು ಎಸ್ಟಿಮೇಟ್ ಹಾಕೊಂಡಿರ್ತಾರೆ. ಬಟ್ ಇಲ್ಲಿ 5 ವರ್ಷ ಆಗಿರೋದಷ್ಟೇ ಈ ಕಾಂಪೌಂಡ್ ಗೋಡೆಯನ್ನ ಕಟ್ಟಿಸಿ, ಹಂಗಿದ್ರು ಕೂಡ ಇಷ್ಟು ಏಕಾಏಕಿಯಾಗಿ ಕುಸಿತ ಆಯ್ತು. ಪೂರ್ತಿ ನೋಡ್ರಿ, ಅಲ್ಲಿ ಪೂರ್ತಿ ಹೋಗಿದೆ. ಶಿಥಿಲಾವಸ್ಥೆಯಲ್ಲಿದ್ದಂತ ಗೋಡೆಗೆ ಸಂಬಂಧಪಟ್ಟಂತೆ ಯಾರು ಅಧಿಕಾರಿಗಳು ಗಮನ ಹರಿಸ್ಲಿಲ್ವಾ? ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾನೇ ಇಲ್ಲಿ ಆ ವ್ಯಾಪಾರಿಗಳಾಗ್ಲಿ ಮೃತಪಡೋದಕ್ಕೆ ಕಾರಣ ಆಗೋದ್ರ? ಅಧಿಕಾರಿಗಳ ನಿರ್ಲಕ್ಷ್ಯ ಇದೆಲ್ಲದಕ್ಕೂ ಕಾರಣ ಅನ್ನುವಂಥ ಪ್ರಶ್ನೆ ಸಹಜವಾಗಿಯೇ ಹುಟ್ಕೊಳ್ಳುತ್ತೆ. ಹಾಗಾದ್ರೆ ಈ ಕಾಮಗಾರಿ ಮಾಡಿಸಿದ್ಯಾರು? ಕಾಂಟ್ರಾಕ್ಟ್ ತೆಗೆದುಕೊಂಡಿದ್ಯಾರು? ನಿಜಕ್ಕೂ ಅಲ್ಲಿ ಕಳಪೆ ಕಾಮಗಾರಿನೇ ಆಯ್ತಾ? ಸಿಮೆಂಟ್ ಆಗಲಿ ಅಥವಾ ಏನೇ ಬಳಕೆ ಮಾಡಿದ್ರು ಅದೆಲ್ಲವೂ ಕೂಡ ಕಳಪೆ ಮಟ್ಟದಲ್ಲಿ ಇತ್ತ ಅನ್ನುವಂಥ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಅಮಾಯಕ ಜೀವಗಳ ಜೊತೆಯಲ್ಲಿ ಚೆಲ್ಲಾಟ ಆಡ್ಬಿಟ್ರ ಅಂತ. ಆಸ್ಪತ್ರೆ ಆಗಲಿ ಅಥವಾ ಸಾರ್ವಜನಿಕ ಯಾವುದೇ ಕಟ್ಟಡಗಳು ಅಂತ ಬಂದ್ರೂ ಕೂಡ ಎಷ್ಟು ಎಚ್ಚರಿಕೆ ವಹಿಸಿದ್ರು ಸಾಲದು. ಬಡ ಜೀವಗಳು ಬರುತ್ತೆ, ಅಲ್ಲಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗುತ್ತೆ, ಆ ಜೀವಗಳ ಜೊತೆಗೆ ಚೆಲ್ಲಾಟ ಆಡ್ತಾರೆ. ಮತ್ತೊಂದು ಕಡೆಗೆ ನೋಡಿ, ಬೀದಿ ಬದಿ ವ್ಯಾಪಾರಿಗಳು ಅಲ್ಲೇ ಅಂಗಡಿ ಇಟ್ಕೊಂಡಿರ್ತಾರೆ. ಪಾದರಕ್ಷೆ ವ್ಯಾಪಾರಿ ಮತ್ತೊಂದು ಕಡೆ ಹಣ್ಣು ತರಕಾರಿನೂ ಏನೋ ಮಾರ್ಕೊಂಡಿರ್ತಾರೆ. ಅವ್ರ ಮೇಲೆ ಈ ಆಸ್ಪತ್ರೆಯ ತಡೆಗೋಡೆನೋ ಕಾಂಪೌಂಡೋ ಏನೋ ಬಿದ್ದು ಸತ್ತೋದ್ರು ಅಂದರೆ ಯಾರು ಹೊಣೆ? ಹಾಗಾದ್ರೆ ನೋಡಿ, 4 ವರ್ಷ ಆಗಿರೋದು, 5 ವರ್ಷನೂ ಅಲ್ಲ. ಹಾಗಾದ್ರೆ ಅದು ಯಾವ ಮಟ್ಟಕ್ಕೆ ಇವರು ಆ ಗೋಡೆಯನ್ನ ಕಟ್ಟಿದ್ರು, ಯಾವ ಮಟ್ಟಕ್ಕೆ ಕಳಪೆಯನ್ನ ಮಾಡಿದ್ರು ಅಂತ ಸಹಜವಾಗಿನ ಪ್ರಶ್ನೆಗಳು ಹುಟ್ಕೊಳ್ಳುತ್ತೆ. ಬೇರೆ ಕಡೆ ಬಿಡಿ, ಮರಗಳು ಬಿದ್ದಿದ್ದಕ್ಕೆ ನಾವು ಹೊಣೆ ಅಂತ ಹೇಳೋದಕ್ಕಾಗಲ್ಲ, ಕಾರಣ ಅಷ್ಟು ರಭಸದ ಮಳೆ ಇತ್ತು, ಅದನ್ನ ನಾವು ಯಾರನ್ನೂ ನಿಷ್ಠುರ ಮಾಡೋದಕ್ಕಾಗಲ್ಲ. ಬಟ್ ಇಲ್ಲಿ ಕಾಮಗಾರಿ ಅಂತ ಬಂದಾಗ ಅಷ್ಟೊಂದು ಇಂಜಿನಿಯರ್ಸ್ ಇರ್ತಾರೆ, ಅಷ್ಟು ಜನ ಬಂದು ನೀವು ಅಲ್ಲೆಲ್ಲ ಹಿಂಗೆ ಆಗಬೇಕು ಅಂತ ಪ್ಲಾನ್ ಮಾಡ್ಕೊಂಡಿರ್ತೀರಾ. ಅಂದಮೇಲೆ ಅದು 4 ವರ್ಷನೂ ಬಾಳಿಕೆ ಬರಲಿಲ್ಲ ಗೋಡೆ ಅಂತ ಅಂದರೆ ಅಂಥದ್ದು ಏನು ಹಾಕಿದ್ರಿ ನೀವು? ಎಷ್ಟು ಕಳಪೆ ಮಟ್ಟದ ಕಾಮಗಾರಿ ಮಾಡಿದ್ರಿ ಅಂತ. 7 ಮಂದಿ ಮೃತಪಟ್ಟಿರೋದಲ್ಲಿ, ಕೆಲವ್ರು ಗಾಯಗೊಂಡಿರ್ಬೋದು. ಜೊತೆಗೆ ಈಗ ಅಲ್ಲಿ ಏನೇನು ಕಾಮಗಾರಿ ಮಾಡಿದ್ದಾರಲ್ಲ ಅದ್ರ ಬಗ್ಗೆನೂ ಕೂಡ ಅನುಮಾನ ಹುಟ್ಕೊಳ್ಳುತ್ತೆ, ಅವರೇ ಮಾಡಿದ್ದೇ ಆದರೆ.
ಯಾವ ಮಟ್ಟಕ್ಕೆ ನೀವು ಕಳಪೆ ಕಾಮಗಾರಿ ಮಾಡಿದ್ದೀರಿ ಅಂತ. ಅಲ್ಲಿ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ, ಯಾವ ಮಟ್ಟಕ್ಕೆ ಕಾಂಪೌಂಡ್ ಕುಸಿದು ಹೋಗಿದೆ ಅಂತ. ಈ ಮಳೆ ಇದು ಒಂದು ಮಳೆ ಅಷ್ಟೇ. ನಿನ್ನೆ ಇದೇ ರೀತಿಯಾಗಿ ನಿತ್ಯವೂ ಮಳೆ ಆದರೆ ಇನ್ನು ಎಲ್ಲೆಲ್ಲಿ ಏನೇನು ಅನಾಹುತಗಳಾಗ್ಬೋದು. ನಿನ್ನೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿ ಭರವಸೆ ಕೊಟ್ಟಿದ್ದಾರೆ ಪರಿಹಾರದ. ಬೌರಿಂಗ್ ಆಸ್ಪತ್ರೆ ಬಳಿ ಕಾಂಪೌಂಡ್ ಕುಸಿದು 7 ಮಂದಿ ಸಾವನ್ನಪ್ಪಿದ್ದಾರೆ. ಇನ್ನು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ ಸಿಎಂ ಹಾಗೂ ಡಿಸಿಎಂ ಇಬ್ಬರು ಕೂಡ. ದುರಂತ ಸಂಭವಿಸಿದ ಬಗ್ಗೆ ಮಾಹಿತಿ ಪಡ್ಕೊಂಡಿದ್ದಾರೆ. ಸಿಎಂ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ರು ಕೂಡ ನಿನ್ನೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಈ ರೀತಿ ಆಗೋದಕ್ಕೆ ಕಾರಣ ಏನು, ಜೊತೆಗೆ ಕಳಪೆ ಕಾಮಗಾರಿ ಕಾರಣ ಅದೆಲ್ಲ ಗೊತ್ತಾಗಬೇಕಿದೆ. ಸದ್ಯ ಗಾಯಾಳುಗಳ ಆರೋಗ್ಯ ವಿಚಾರಿಸಿ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಹಾರದ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಬಟ್ ಹೋದ ಜೀವ ವಾಪಸ್ ಬರಲ್ಲ. ಏನು ಪರಿಹಾರ ನಿಧಿ ಅಂತ ಬಂದಾಗ ಅವರ ಕುಟುಂಬಕ್ಕೆ ಸ್ವಲ್ಪ ಆಸರೆ ಆಗಬಹುದು ಅಷ್ಟೇ. ಬಟ್ ನಿಜಕ್ಕೂ ಇಲ್ಲಿ ಏನಾಯ್ತು ಅನ್ನೋದು ಗೊತ್ತಾಗಬೇಕಿದೆ. ಆ ಗೋಡೆ ಆಯಸ್ 4 ವರ್ಷ ಇತ್ತಾ, 4 ವರ್ಷಕ್ಕೆ ಬಿದ್ದೋಗೋ ಥರ ಕಟ್ಟಿದ್ರ ಇವರು ಅಂತ. ನಿನ್ನೆ ಸ್ಥಳಕ್ಕೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ರು ಕೂಡ ಭೇಟಿ ನೀಡಿದ್ರು. ಈ ಅನಾಹುತ ಆಗೋದಕ್ಕೆ ಯಾರು ಕಾರಣನೋ ಯಾರು ಹೊಣೆನೋ ಅದ್ರ ಬಗ್ಗೆ ನಾವು ಮಾಹಿತಿ ಪಡ್ಕೊಳ್ತೀವಿ, ಕ್ರಮ ಆಗುತ್ತೆ ಅಂತ ಕೂಡ ಭರವಸೆ ಕೊಟ್ಟಿದ್ದಾರೆ. ಸರ್ ಮೊಬೈಲ್ ಸ್ವಲ್ಪ ಸೈಡ್